ನೋಡ್ತಾನೆ ಮಹಾರಾಜರ ಮಕ್ಕಳು ಈಗ ಸಾಮಾನ್ಯವಾಗಿ ಶಾಲೆಗೆ ಹೋಗ್ತಾರೆ, ಎಲ್ಲ ಮಕ್ಕಳಂತೆ ಸ್ಕೂಲ್ಗೆ ಹೋಗ್ತಾರೆ, ಆ ಪಠ್ಯ ಕಲಿಕೆ ಅದು ಇದ್ದಿದ್ದೆ. ಅದ್ರ ಜೊತೆಗೆ ಮಹಾರಾಜರ ಮಕ್ಕಳು ಅರಮನೆಯ ಒಂದು ಪದ್ಧತಿ ಸಂಪ್ರದಾಯದ ಪ್ರಕಾರ ಸಣ್ಣ ವಯಸ್ಸಿನಲ್ಲೇ ಅವರಿಗೆ ಬೇರೆ ಏನಾದರೂ ಸಂಪ್ರದಾಯ ಆಚರಣೆಗಳ ಕಲಿಕೆ ಅಥವಾ ಕೌಶಲ್ಯಗಳ ಕಲಿಕೆ ಆರಂಭ ಆಗತ್ತಾ ಅಂತ ಹೇಳಿ ನೋಡಿ. ನಾನು 2015ರಲ್ಲಿ ಬಂದಿರೋದಿಲ್ಲಿ. ಅದಕ್ಕೆ ಮುಂಚೆ ನಾನು ಅರಮನೆಗೆ ಬರ್ತೀನಿ ಅಂತ ಒಂದು ಅರಿವೂ ಇರಲಿಲ್ಲ, ಒಂದು ಮಾಹಿತಿನೂ ಇಲ್ಲ, ನನಗೇನೋ ಇದ್ರ ಬಗ್ಗೆ ಏನೋ ಜಾಸ್ತಿ ಏನೋ ಒಂದು ತಿಳುವಳಿಕೆನೇ ಇರಲಿಲ್ಲ. ಸೊ ನಾನು ಬಂದು 2015ರಲ್ಲಿ ಎಲ್ಲ ನಮ್ಮ ತಾಯಿ ಒಂದು ನೇತೃತ್ವದಲ್ಲಿ ತಿಳ್ಕೊಂಡು ಮಾಡಿರೋದು. ಸೊ ಸಹಜವಾಗಿ ಇದು ಬಂದೇ ಬರುತ್ತೆ, ನಾವೇನು ವಿಶೇಷವಾಗಿ ಮಾಡೋದಲ್ಲ. ನೀವು ಈ ವಾತಾವರಣದಲ್ಲಿ ಇದ್ದರೆ ನಿಮಗೆ ಅದು ಸ್ವಾಭಾವಿಕವಾಗಿ ಇದೆಲ್ಲನೂ ನಿಮ್ಗೆ ಬರುತ್ತೆ. ಹೌದು, ಸಹಜವಾಗಿ ನಾವು ಒಂದು ಸಾಂಸ್ಕೃತಿಕ ಮನೆತನ ಆಗಿರೋದ್ರಿಂದ ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಅರಿವು ಇರಬೇಕು ಅಂತ ಅವ್ರನ್ನಲ್ಲಿ ಕೆಲವು ಸಂಗೀತ ಇರ್ಬೋದು, ಕೆಲವು ಕ್ರೀಡೆ ಇರ್ಬೋದು, ಅದೆಲ್ಲನೂ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಆದರೆ ಅಂತ್ಯದಲ್ಲಿ ವ್ಯಕ್ತಿ ಅವರ ಆಸಕ್ತಿ ಮೇರೆಗೆ ಅವ್ರು ಮಾಡ್ಕೋತಾರೆ. ಆದರೆ ಅರಮನೆಯಲ್ಲಿರುವಾಗ ಸ್ವಾಭಾವಿಕವಾಗಿ ಆ ಗುಣಗಳು ಬರ್ತವೆ. ನಾನು ಆಗಲೇ ದಸರಾಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ರೆ ನೀವು ಅದು ಖಾಸಗಿ ಮಾಹಿತಿ ಅಂತಂದ್ರಿ. ಈಗ ಅದ್ರ ಬಗ್ಗೆನೇ ಜನರಿಗಿರುವ ಕುತೂಹಲದ ಮೇಲೆ ಆ ಪ್ರಶ್ನೆನ ಕೇಳ್ತೀನಿ. ಈಗ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಒಂದು ತಿಂಗಳು ಖರ್ಚು ಒಂದು ಮನೆ ನಡೆಸೋಕ್ಕೆ ಒಂದು 5,000ನೋ 10,000ನೋ 20,000ನೋ, ಕೆಲವ್ರ ಮನೆಗಳಲ್ಲಿ 1 ಲಕ್ಷ ಬೇಕಾಗತ್ತೆ, 2 ಲಕ್ಷ ಬೇಕಾಗತ್ತೆ. ಒಂದು ಅರಮನೆಯನ್ನು ನಡೆಸೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಖರ್ಚಾಗಬಹುದು? ಇದು ಸಹಜ ಕುತೂಹಲ ಸರ್, ಉತ್ತರ ಕೊಡ್ತಾರಾ ಮಹಾರಾಜರು ಅಂತ ಹೇಳಿ. ನೋಡಿ, ನನ್ನ ಇದು ಈ ವಿಷಯದಲ್ಲೆಲ್ಲ ನಾನೇನು ಎಷ್ಟು ಏನು ಅಂತ ದುಡ್ಡು ವಿಚಾರದಲ್ಲಿ ಹೇಳಕ್ ಹೋಗಲ್ಲ. ಇದು ಇಟ್ಸ್ ಅ ಪರ್ಸನಲ್ ಮ್ಯಾಟರ್. ಫೈನಾನ್ಸ್ ಇಸ್ ಅ ಪರ್ಸನಲ್ ಮ್ಯಾಟರ್. ಇಟ್ ಶುಡ್ ಬಿ ಕೆಪ್ಟ್ ಪರ್ಸನಲ್. ನಮ್ಮ ಮನೆಗಳಲ್ಲಿ ನಮ್ಮ ಅಮ್ಮ ನೋಡ್ಕೊಂತಾರೆ ಅಥವಾ ಬೇರೆಯವ್ರ ಮನೆಗಳಲ್ಲಿ ಅಪ್ಪ ನೋಡ್ಕೊಂತಾರೆ, ನಮ್ಮ ತಾಯಿಯವ್ರು ನೋಡ್ಕೋತಾರೆ. ತಾಯಿ ನೋಡ್ಕೊಳ್ಳೋದು ಎಲ್ಲ ಲೆಕ್ಕಾಚಾರಗಳನ್ನ ನೋಡಿ. ನಮಗೂ ಆಬ್ವಿಯಸ್ಲಿ ಅರಿವು ಇರುತ್ತೆ ಏನಾಗ್ತಾ ಇದೆ ಏನಿಲ್ಲ ಅಂತ. ಅವ್ರು ಎಲ್ಲನೂ ನೋಡ್ಕೋತಾರೆ, ಸಂಪೂರ್ಣ ವಿಶ್ವಾಸ ಇರ್ತಾರೆ. ಅವ್ರು ನಮ್ಮನ್ನು ಏನೇನು ನೋಡ್ಕೋಬೇಕಾಗಿದೆ ಅದು ನೋಡ್ಕೋತಾರೆ ಅಂತ. ಆದರೆ ಇದೇನು ನೋಡಿ, ಸಹಜವಾಗಿ ಇದು ದೊಡ್ಡ ಮನೆತನ, ಅರಮನೆ ದೊಡ್ಡದು ಮನೆ, ಇದು ಒಂದು ದೊಡ್ಡ ಮನೆ. ಅದು ಸಹಜವಾಗಿ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತೆ, ಅದೇನು ಇದು. ಆದರೆ ನಾವು ಎಲ್ಲನೂ ಕೂಡ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡೋದು. ಮತ್ತು ನಾವು ಯಾವತ್ತೂ ಸಹ ನಾನು ನಮ್ಮ ತಾಯಿ ಅಂತಲ್ಲ, ನಮ್ಮ ತಾತನವ್ರ ಮಾತನ್ನೇ ಹೇಳ್ಬೋದು. ನಾವು ಎಲ್ಲನೂ ಆಚೆ ನೀವು ಏನೇನೋ ನಿರೂಪಣೆಗಳು ಇರ್ಬೋದು, ಆದರೆ ನಾವು ನಮ್ಮ ಇತಿಮಿತಿಯಲ್ಲಿ ಇದ್ದೀವಿ. ನಾವು ಏನು ನಮ್ಮ ಸಂಪ್ರದಾಯಕ್ಕೆ ನಮ್ಮ ಅರಮನೆಗೆ ಬೇಕಾಗಿರುವಂಥದ್ದು ಏನೇನಿದೆ ಅದು ಮಾಡ್ಕೋತೀವಿ. ಮತ್ತು ಆ ಒಂದು ಇತಿಮಿತಿಯಲ್ಲೇ ನಮ್ಮ ಕೆಲಸಗಳು ಮಾಡಿಕೊಂಡು ನಮ್ಮ ಬದುಕನ್ನು ಕೂಡ ಮುಂದುವರಿತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.